ನಮಸ್ತೆ ಗೆಳೆಯರೆ, ನಾನು ನಿಮ್ಮ ಸತೀಶ್ ಕುಮಾರ್. ಗೆಳೆಯರೆ, 100 ಡೇಸ್ ಲೈಫ್ ಚೇಂಜಿಂಗ್ ಕೋರ್ಸಿನ ಇದೊಂದು ಬೇಸಿಕ್ ಲೆಸನ್ ಆಗಿದೆ. ಇದನ್ನು ನೀವು ಒಂದು ಫೌಂಡೇಶನ್ ಅಂತ ಅನ್ಕೋಬೋದು. ನಿಮಗೀಗ ಹುಷಾರಿಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲ ನಿಮ್ಮ ಬಾಡಿಯಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ? ಡಾಕ್ಟರ್ ಹತ್ರ ಹೋಗ್ತೀರಾ. ಆವಾಗ ಡಾಕ್ಟರ್ ಸೀದಾ ನಿಮಗೆ ಟ್ರೀಟ್ಮೆಂಟನ್ನು ಕೊಡಲ್ಲ, ನಿಮಗೆ ಸೀದಾ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಲ್ಲ. ಸೊ ಮೊದಲು ಡಾಕ್ಟರ್ಸ್ ಏನು ಮಾಡ್ತಾರೆ? ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ನಿಮಗೆ ಏನು ಪ್ರಾಬ್ಲಮ್ ಇದೆ, ಎಲ್ಲಿ ಪ್ರಾಬ್ಲಮ್ ಇದೆ, ಯಾಕೆ ಈ ಸಮಸ್ಯೆ ಉಂಟಾಗಿದೆ, ಸೊ ಇದಕ್ಕೆ ಸೊಲ್ಯೂಷನ್ ಏನೇನೆಲ್ಲ ಇವೆ ಎಂಬಿತ್ಯಾದಿ ವಿಷಯಗಳನ್ನೆಲ್ಲ ಅವರು ಸ್ಟಡಿ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ. ಸೊ ನೀವು ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಸೊ ಅಂದಮೇಲೆ ನಿಮಗೆ ಮೊದಲು ಗೊತ್ತಾಗಬೇಕು, ನನ್ನ ಲೈಫು ಯಾಕೆ ಹಾಳಾಗಿದೆ, ಯಾರಿಂದ ಹಾಳಾಗಿದೆ, ಎಷ್ಟು ಪಟ್ಟು ಹಾಳಾಗಿದೆ, ಇದಕ್ಕೆ ಬರೀ ನಾನು ಮಾತ್ರ ಕಾರಣ ಅಥವಾ ಬೇರೆ ಯಾರಾದರೂ ಇದಕ್ಕೆ ಕಾರಣರಾಗಿದ್ದಾರಾ? ಉದಾಹರಣೆಗಾಗಿ ಬ್ಯಾಡ್ ಫ್ರೆಂಡ್ಸ್ ಇರ್ಬೋದು, ಬ್ಯಾಡ್ ಗರ್ಲ್ ಫ್ರೆಂಡ್ಸ್ಗಳಿರಬೋದು, ಎಕ್ಸ್ಗಳಿರಬೋದು, ಫ್ಯಾಮಿಲಿ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಹಿತಶತ್ರುಗಳಿರಬೋದು, ಇಲ್ಲವೇ ಕೆಟ್ಟ ಗುರು ಇರಬಹುದು, ಇಲ್ಲವೇ ನಮ್ಮ ಕೆಟ್ಟ ಗೋರ್ಮೆಂಟ್ ಇರಬಹುದು, ಸಿಸ್ಟಮ್ ಇರಬಹುದು, ಏನು ಬೇಕಾದರೂ ಆಗಿರಬಹುದು. ಸೊ ನೀವು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವುದಕ್ಕಿಂತ ಮುಂಚೆ, ಟೆನ್ಷನ್ ಮಾಡಿಕೊಳ್ಳೋದಕ್ಕಿಂತ ಮುಂಚೆ, ಅನಾವಶ್ಯಕವಾಗಿ ಕಡ್ಡವನ್ನು ಗುಡ್ಡದ ಥರ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗುವುದಕ್ಕಿಂತ ಮುಂಚೆ ಪ್ರಾಬ್ಲಮ್ ಎಲ್ಲಿದೆ, ಪ್ರಾಬ್ಲಮ್ ಏನಿದೆ ಮತ್ತು ಪ್ರಾಬ್ಲಮ್ ಎಷ್ಟಿದೆ, ಸೊ ಇದನ್ನು ನೀವು ಪತ್ತೆ ಹಚ್ಚಬೇಕು, ಅನಲೈಸ್ ಮಾಡಬೇಕು. ಒಂಥರ ನಿಮ್ಮ ಆತ್ಮವಿಮರ್ಶೆಯನ್ನು ನೀವು ಮಾಡಿಕೊಳ್ಳಬೇಕು. ಹಾಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಒಂದು ವೇಳೆ ನಿಮ್ಮೊಂದಿಗೆ ನೀವು ಮಾತನಾಡದಿದ್ದರೆ, ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳದಿದ್ದರೆ ನೀವು ಇದು ಸತ್ತಂಗೆ, ವೇಸ್ಟ್ ಅಂದಂಗೆ. ಸೊ ನೀವು ಜಗತ್ತಿನ ದಿ ಬೆಸ್ಟ್ ಮೋಸ್ಟ್ ಬ್ಯೂಟಿಫುಲ್ ವ್ಯಕ್ತಿಯೊಂದಿಗೆ ಪರಿಚಯ ಮಾಡಿಕೊಳ್ಳುವ, ಮಾತಾಡುವ ಅವಕಾಶವನ್ನು ಕಳೆದುಕೊಂಡಂತೆ. ಸೊ ಈ ಜಗತ್ತಿನಲ್ಲಿ ನಿಮಗೋಸ್ಕರ ಇರುವ ದಿ ಬೆಸ್ಟ್ ವ್ಯಕ್ತಿ ಯಾರತ್ತಂದರೆ ಅದು ನೀವೇ. ಸೊ ಅದಕ್ಕಾಗಿ ನೀವು ಒಂದು ಸರ್ತಿ ನಿಮ್ಮ ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ. ಇವತ್ತು ನೀವು ಮಾಡಬೇಕಾದ ಕೆಲಸ ಇದೇ ಆಗಿದೆ. ನಿಮ್ಮ ಲೈಫಿನ ಅನಲೈಸನ್ನು ನೀವೇ ಮಾಡಿ, ಆತ್ಮವಿಮರ್ಶೆಯನ್ನು ಮಾಡಿ. ಇವತ್ತು ನೀವು ನಿಮ್ಮ ಲೈಫಿನೊಂದಿಗೆ ಫುಲ್ಲಿ ಹ್ಯಾಪಿಯಾಗಿದ್ದೀರಾ? ನೀವು ನಿಮ್ಮ ಹೆಲ್ತ್ನೊಂದಿಗೆ ಖುಷಿಯಾಗಿದ್ದೀರಾ? ನೀವು ನಿಮ್ಮ ಹಣ, ಇನ್ಕಮ್, ಜಾಬು, ಬಿಸ್ನೆಸ್ಸು, ಸ್ಯಾಲ್ರಿ, ವೆಲ್ತು ಇದರೊಂದಿಗೆ ಖುಷಿಯಾಗಿದ್ದೀರಾ? ನೀವು ನಿಮ್ಮ ರಿಲೇಷನ್ಶಿಪ್ಗಳಾದ ಫ್ಯಾಮಿಲಿ ಆಗಿರಬಹುದು, ಲೈಫ್ ಪಾರ್ಟ್ನರ್ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಟೀಚರ್ಸ್ ಆಗಿರಬಹುದು, ಮೆಂಟರ್ಸ್ ಆಗಿರಬಹುದು, ಕಲೀಗ್ಸ್ಗಳಾಗಿರಬಹುದು, ಸೊಸೈಟಿ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ಇವರೊಂದಿಗೆಲ್ಲರೊಂದಿಗೂ ಕೂಡ ಖುಷಿಯಾಗಿದ್ದೀರಾ? ಸೊ ನೀವು ನಿಮ್ಮ ಗೋಲ್ಸ್ಗಳೊಂದಿಗೆ ಖುಷಿಯಾಗಿದ್ದೀರಾ? ಸೊ ಈ ರೀತಿ ನಿಮ್ಮ ಲೈಫಿನ ಎಲ್ಲ ಆಸ್ಪೆಕ್ಟ್ಗಳ ಮೇಲೆ ಯೋಚನೆ ಮಾಡಿ. ಸೊ ನಿಮ್ಮ ಹತ್ರ ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು ಮತ್ತು ಟೈಮ್ ಫ್ರೀಡಮ್ಮು ಇಷ್ಟೆಲ್ಲ ಇದ್ದರೆ, ಸೊ ನಿಮ್ಮ ಲೈಫಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದಂಗೆ, ಎಲ್ಲವೂ ಕೂಡ ಸರಿಯಾಗಿದೆ ಅಂದಂಗೆ. ಸೊ ಇದರಲ್ಲಿ ಒಂದೇ ಒಂದು ಕಮ್ಮಿ ಬಿದ್ದರೂ ಕೂಡ, ಈಗ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳಿ, 4 ಟೈರ್ ಇರ್ತವೆ, 1 ಟೈರ್ ಪಂಚರ್ ಆದರೂ ಕೂಡ ನೀವು ನಿಮ್ಮ ಗೋಲನ್ನು ರೀಚ್ ಆಗೋಕ್ಕಾಗಲ್ಲ. ಸೊ ಅದಕ್ಕಾಗಿ ನೀವು ಎಲ್ಲಿ ಪ್ರಾಬ್ಲಮ್ ಇದೆ, ಎಷ್ಟು ಪ್ರಾಬ್ಲಮ್ ಇದೆ ಎಂಬುದನ್ನು ಅನಲೈಸ್ ಮಾಡಿ. ನಿಮ್ಮ ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು, ಫೈನಾನ್ಸು, ಇನ್ಕಮ್ಮು, ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಎಂಬುದನ್ನು ಅನಲೈಸ್ ಮಾಡಿ ಮತ್ತು ಅವುಗಳನ್ನು ಕಮೆಂಟ್ ಮಾಡಿ. 100 ಡೇಸ್ ಮುಗಿಯೋದ್ರೊಳಗೆ ಇದಕ್ಕೆಲ್ಲವನ್ನು ಕೂಡ ಸೊಲ್ಯೂಷನ್ ಏನು ಎಂಬುದನ್ನು ನಾನು ನಿಮಗೆ ಸರಿಯಾಗಿ ತಿಳಿಸಿಕೊಡುವೆ. ಲಾಸ್ಟ್ ಲೆಸನ್ನಲ್ಲಿ ನಾನು ನಿಮಗೆ ಇಮೇಲ್ ಐಡಿಯನ್ನು ಕೊಟ್ಟಿರುವೆ. ಸೊ ನಿಮ್ಮ ಪ್ರಾಬ್ಲಮ್ಮು ಟೂ ಪರ್ಸ್ನಲ್ ಆಗಿದ್ದರೆ ನೀವು ನನಗೆ ಇಮೇಲ್ ಮಾಡ್ಬೋದು, ನೋ ಪ್ರಾಬ್ಲಮ್. ನಿಮ್ಮ ಪ್ರಾಬ್ಲಮ್ಮು ಜನರಲ್ ಆಗಿದ್ದರೆ ಬಿಂದಾಸಾಗಿ ಕಮೆಂಟ್ ಮಾಡಿ. ಸೊ ನಾವು ಒಂದೊಂದಾಗಿ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ಹೋಗೋಣ. ನಿಮ್ಮ ಲೈಫಿನ ಅನಾಲಿಸಿಸನ್ನು ಮಾಡಿಕೊಂಡ ನಂತರ ನಿಮಗೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಎಂಬುದು ಗೊತ್ತಾಗುತ್ತೆ. ಸೊ ಅದಾದ ನಂತರ ನೀವು ನಿಮಗೆ ಒಂದು ಕಮಿಟ್ಮೆಂಟನ್ನು ಕೊಡಬೇಕು. ನಾನು ಎಷ್ಟೇ ಕಷ್ಟವಾದರೂ ಕೂಡ, ಎಷ್ಟೇ ಸಮಸ್ಯೆಗಳು ಎದುರಾದರೂ ಕೂಡ, ನಾನು ನನ್ನ ಲೈಫನ್ನು 100% ಟ್ರಾನ್ಸ್ಫಾರ್ಮ್ ಮಾಡೇ ಮಾಡುವೆ ಎಂಬ ಕಮಿಟ್ಮೆಂಟನ್ನು ನಿಮಗೆ ನೀವು ಕೊಡಲೇಬೇಕು. ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡ್ಕೋಬೇಕು, ಸರಿನಾ? ಈಗ ನೋಡಿ, 2-3 ದಿನದಿಂದ ನಮ್ಮ ಪುಣೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಸೊ ನಮ್ಮ ಏರಿಯಾದಲ್ಲಿ 2 ದಿನದಿಂದ ಕರೆಂಟ್ ಇಲ್ಲ. ಸೊ ಬ್ಯಾಕಪ್ ಇದ್ದದ್ದು ಕೂಡ ಖಾಲಿ ಆಯಿತು ನಿನ್ನೆ ಸಂಜೆನೇ. ಸೊ ನನಗೂ ಕೂಡ ನೆಪ ಹೇಳೋಕ್ಕೆ ಸಾವಿರಾರು ಆಪ್ಷನ್ಗಳಿದ್ವು. ನಾನು ಕಮ್ಯುನಿಟಿಯಲ್ಲಿ ಬಂದು ನಿಮಗೆ ಹೇಳ್ಬೋದಿತ್ತು, ಸೊ ನಮ್ಮ ಹತ್ರ ಸಿಕ್ಕಾಪಟ್ಟೆ ಮಳೆ ಆಗಿದೆ, ಸೊ ಹೀಗಾಗಿ ಕರೆಂಟು ಇಲ್ಲ, ಬ್ಯಾಕಪ್ಪು ಇಲ್ಲ, ವೈಫೈಯೂ ಇಲ್ಲ, ಇಂಟರ್ನೆಟ್ ಇಲ್ಲ, ಹೀಗಾಗಿ ಇವತ್ತು ವಿಡಿಯೋ ಬರಲ್ಲ, ಒಂದು 2-3 ದಿನ ಬರಲ್ಲ ಅಂಥೇಳಿ ನಾನು ನೆಪಗಳನ್ನು ಹೇಳ್ಬೋದಿತ್ತು. ಸೊ ಇಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ನಾನು ಪತ್ತೆ ಹಚ್ಚಿದೆ. ಕರೆಂಟ್ ಅಂತೂ ಬರಲ್ಲ ಗುರು, ಸಿಕ್ಕಾಪಟ್ಟೆ ಮಳೆ ಇದೆ, ಇದು ವರ್ಷ ಇದ್ದದ್ದೇ ಪ್ರಾಬ್ಲಮ್ ನಮ್ಮ ಹತ್ರ. ಸೊ ನಾನೇನು ಮಾಡಿದೆ, ಔಟ್ಡೋರಿಗೆ ಬಂದೆ.
ಸೊ ಇಲ್ಲಿ ಗ್ರೌಂಡಿಗೆ ಬಂದು ಇಲ್ಲಿ ವಿಡಿಯೋವನ್ನು ಮಾಡ್ತಾ ಇರುವೆ. ಸೊ ನಾನು ಇದನ್ನು ಐಫೋನ್ನಲ್ಲೇ ಶೂಟ್ ಮಾಡ್ತಾ ಇರುವೆ, ಐಫೋನ್ನಲ್ಲೇ ಎಡಿಟ್ ಮಾಡ್ತಾ ಇರುವೆ ಮತ್ತು ಐಫೋನ್ನಿಂದಲೇ ಅಪ್ಲೋಡ್ ಮಾಡ್ತಾ ಇರುವೆ. ಸೊ ನಾನು ನಿಮಗೆ ಕೊಟ್ಟ ಒಂದು ಡೆಡಿಕೇಶನ್ ಏನಿದೆ, ಕಮಿಟ್ಮೆಂಟ್ ಏನಿದೆ, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ, ಜನ ನನ್ನನ್ನು ನಂಬಿ ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಾರೆ ಅಂತಂದರೆ ನಾನು ಅವ್ರಿಗೆ ಗೈಡ್ ಮಾಡಲೇಬೇಕು. ಸೊ ಅದಕ್ಕಾಗಿ ನಾನು ಹೊರಗಡೆ ಬಂದು ಮಾಡ್ತಾ ಇರುವೆ. ಸೊ ನೀವು ಕೂಡ ಇದೇ ರೀತಿ ಎಲ್ಲಿ ಸಮಸ್ಯೆ ಇದೆ ಎಂಬುದನ್ನು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿದ ನಂತರ ಅದನ್ನು ಕಂಪ್ಲೀಟಾಗಿ ಸಾಯಿಸಬೇಕು. ಸೊ ನಿಮ್ಮ ಲೈಫು ಜೀರೋದಿಂದ ಹೀರೋ ಆಗಬೇಕು, ಸ್ಟ್ರಗಲ್ದಿಂದ ಸಕ್ಸಸ್ಸಿಗೆ ಬರಬೇಕು, ಅನ್ಹ್ಯಾಪಿನೆಸ್ನಿಂದ ಹ್ಯಾಪಿನೆಸ್ಸಿಗೆ ಬರಬೇಕು. ಸೊ ನೀವು ಅಂದುಕೊಂಡ ಒಂದು ಸುಖಿ ಜೀವನ ನಿಮ್ಮದಾಗಬೇಕಂತಂದರೆ ನೀವು ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಲೇ ಹೋಗಬೇಕು. ಸೊ ಇಷ್ಟನ್ನು ಮಾಡಿ, ಪ್ರಾಬ್ಲಮನ್ನು ಪತ್ತೆ ಹಚ್ಚಿ, ಅದಾದ ನಂತರ ಒಂದು ಕಮಿಟ್ಮೆಂಟನ್ನು ನಿಮಗೆ ನೀವೇ ಕೊಡಿ. ಸೊ ಇವತ್ತು ನೀವು ಇದನ್ನು ಹೋಮ್ವರ್ಕ್ ಅಂತ ತಿಳಿದುಕೊಂಡು ಮಾಡಿ, ಕಮೆಂಟ್ ಮಾಡಿ. ನಾಳೆಯಿಂದ ಸೀರಿಯಸ್ ಆಗಿರುವ ಲೆಸನ್ಗಳು ಬರ್ತವೆ. ಧನ್ಯವಾದಗಳು.